ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕುಂಕುಮ ಕೊಡ್ತೀನಿ ಇರಿ ಒಂದು ನಿಮಿಷ. ಬರೀ ಕುಂಕುಮ ಮಾತ್ರ ತಗೊಂಬ. ಬರ್ತೀನಿ ಲಕ್ಷ್ಮಿ. ನಮಸ್ಕಾರ ಮಾಡ್ತೀನಪ್ಪ. ಚೆನ್ನಾಗಿರು ಲಕ್ಷ್ಮಿ, ಒಳ್ಳೇದಾಗ್ಲಿ, ಎಲ್ಲ ಒಳ್ಳೇದಾಗತ್ತೆ. ಬರ್ತೀನಿ. ಅದಕ್ಕೆ ಯಾಕೆ ಇಷ್ಟೊಂದು ಅವಸರದಲ್ಲಿ ಹೋಗ್ತಿದ್ದಾರೆ? ಊಟನೂ ಮಾಡಲಿಲ್ಲ. ಏನಾಗಿರ್ಬೋದು? ಯಾಕೆ ಸರ್ ಅಲ್ಲೇ ನಿಂತ್ಬಿಟ್ರಿ? ಓ, ಜಾನು ಎಲ್ಲಿದ್ದಾಳೆ ಅಂತ ಹುಡುಕ್ತಾ ಇದ್ದೀರಾ? ನೀವು ಅಲ್ಲೇ ನಿಂತ್ಬಿಟ್ರೆ ಹೇಗೆ ಸರ್? ಒಳಗೋಣ, ಬನ್ನಿ ತೋರಿಸ್ತೀನಿ. ವಿಶ್ವ, ನಿಜ ಹೇಳು, ನಮ್ಮ ಚಿನ್ನಬರಿ ನಿಜವಾಗ್ಲೂ ಇಲ್ಲೇ ಇದ್ದಾರಲ್ವಾ? ಸರ್, ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ನನ್ನ ಮಾತು ಮೇಲೆ ನಂಬಿಕೆ ಇಲ್ಲ ಅಂದರೆ ಹೇಗೆ ಸರ್? ಹೇಗೆ ನಂಬಲಿ ವಿಶ್ವ? ಪ್ರತಿ ಸಲ ಚಿನ್ನಬರಿ ನನ್ನ ಕಣ್ಣು ಮುಂದೆ ಕಾಣೋ ಹಾಗೆ ಮಾಡಿ ಆಮೇಲೆ ನನ್ನ ಕಣ್ಣು ತಪ್ಪಿಸಿದ್ಯಾ ನೀನು. ಆದರೆ ಈ ಸಲ ಹಾಗಾಗಲ್ಲ ಸರ್. ನಾನು ಜಾನುನ ತೋರಿಸ್ತೀನಿ. ತೋರಿಸಿದ್ಮೇಲೆ ಇವಳನ್ನ ಕರ್ಕೊಂಡು ಹೋಗ್ಬೋದು ಸರ್. ಆದರೆ ಅವಳು ಬರೋದು ಒಪ್ಕೊಂಡ್ರೆ ಮಾತ್ರ. ಬಲವಂತವಾಗೆಲ್ಲ ಕರ್ಕೊಂಡು ಹೋಗೋದಕ್ಕೆ ನೋಡಿದ್ರೆ ಅದಕ್ಕೆ ನಾನೇ ಬಿಡಲ್ಲ ಸರ್. ಸಾರಿ ಸರ್, ನೀವು ಈ ಥರ ಕೋಪದಿಂದ ನನ್ನನ್ನು ಗುರಾಯಿಸಿದ್ರೆ ಏನೂ ಆಗಲ್ಲ ಸರ್. ಬನ್ನಿ ಒಳಗೋಗೋಣ, ತೋರಿಸ್ತೀನಿ. ವಿಶ್ವ, ವಿಶ್ವ, ಅತ್ತೆ ಏನಾಯ್ತು? ಗಾಬರಿಯಲ್ಲಿದ್ದೀರಾ? ಏನಿಲ್ಲಮ್ಮ. ವಿಶ್ವ ಎಲ್ಲಿ? ನಾನು ಬೆಳಗ್ಗೆನೆ ಹೇಳಿದ್ನಲ್ವಾ ಅವನೆಲ್ಲೋ ಹೊರಗಡೆ ಹೋಗಿದ್ದಾನೆ ಅಂತ. ನೋಡಿ ಇನ್ನೂ ಬಂದಿಲ್ಲ. ಅವ್ನು ಯಾವಾಗ ಹೋಗ್ತಾನೆ, ಯಾವಾಗ ಬರ್ತಾನೆ ಏನು ಹೇಳಲ್ಲ. ನಾನು ಏನು ಮಾಡಲಿ ಹೇಳಿ? ಇವಾಗ ಯಾಕತ್ತೆ ವಿಶ್ವ? ಏನಿಲ್ಲಮ್ಮ, ಚಂದನ ಎಲ್ಲಿದ್ದಾಳೆ ಅಂತ ಅವನ ಹತ್ರ ಕೇಳಬೇಕಾಗಿತ್ತು. ಚಂದನ ಎಲ್ಲಿದ್ದಾಳೆ ಅಂತನ? ಏನತ್ತೆ ನೀವು? ಅವಳಿಂದ ದೊಡ್ಡ ತಲೆನೋವಾಗಿದೆ ಅಂತ ತಾನೇ ನಾವು ಹೊರಗಡೆ ಕಳಿಸಿದ್ದು. ಈಗ ಮತ್ತೆ ಅವಳು ಎಲ್ಲಿದ್ದಾಳೆ ಅಂತ ಕೇಳಬೇಕು ಅಂತಿದ್ದೀರಲ್ಲ. ನೋಡಿ ಅತ್ತೆ, ಇವಾಗ ಅವಳು ಎಲ್ಲಿದ್ರೆ ಏನು? ಅವಳು ಎಲ್ಲಾದರೂ ಇರ್ಲಿ ಬಿಡಿ. ಅಯ್ಯೋ ತನು, ನಿನ್ಗದೆಲ್ಲ ಅರ್ಥ ಆಗಲ್ಲಮ್ಮ. ನೋಡು, ಸಮಯ ಬಂದಾಗ ನಾನು ಖಂಡಿತ ಹೇಳ್ತೀನಿ. ಈಗ ಸ್ವಲ್ಪ ತಾಳ್ಮೆಯಿಂದ ಇದ್ಬಿಡು. ಅತ್ತೆ ಏನತ್ತೆ ಎಲ್ಲ ಹೋಗ್ತಾಗ ಮಾತಾಡ್ತಿದ್ದೀರಾ? ಎಲ್ಲ ಒಟ್ಟಾಗಿ ಕಾಣುತ್ತಮ್ಮ, ಆದರೆ ಅದರೊಳಗೆ ಎಷ್ಟೊಂದು ಸತ್ಯಗಳು ಅಡಗಿದೆ. ನೋಡು, ನಿನಗೆ ನಾನು ಎಲ್ಲ ವಿಷಯನೂ ಹೇಳಬೇಕು, ಆದರೆ ಅದಕ್ಕೊಂದು ಸಮಯ ಬರಬೇಕು. ಅಯ್ಯೋ ವಿಶ್ವ ಎಲ್ಲಿ? ನಾನು ಅವನಿಗೆ ಫೋನ್ ಮಾಡಬೇಕು. ಅತ್ತೆಗೆ ಏನಾಯ್ತು? ಏನಕ್ಕೆ ಹೀಗೆಲ್ಲ ಮಾತಾಡ್ತಿದ್ದಾರೆ? ಏನೋ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದವರು ಈಗ ಚಂದನ ಬಗ್ಗೆ ಕೇಳ್ತಿದಾರಲ್ಲ. ಏನಾಗಿರ್ಬೋದು? ನನಗೇನು ಗೊತ್ತಾಗ್ತಿಲ್ವಲ್ಲ. ಅಮ್ಮ, ನೀವು ಪ್ರಜ್ಞೆ ಬಂತ? ಮೆಲ್ಲಿಗೆ ಮಾತಾಡೋದಂತ ಈ ವಿಷಯ ಯಾರಿಗೂ ಗೊತ್ತಾಗಲ್ಲ. ಏನು ಹೇಳ್ತಾ ಇದ್ದೀರಮ್ಮ ನೀವು? ಎಲ್ಲ ಹೇಳ್ತೀನಿ. ಈ ಗುಟ್ಟು ನಿನ್ನ ಬಿಟ್ಟು ಯಾರಿಗೂ ಗೊತ್ತಾಗ್ಬಾರ್ದಮ್ಮ. ಅಮ್ಮ, ಏನು ಗುಟ್ಟಮ್ಮ? ಏನಾಯ್ತು ಅಂತ ನನ್ನ ಹತ್ರ ಹೇಳಿ. ನನಗೆ ಜಾನು ಬದುಕಿದ್ದಾಳೆ ಅಂತ ಗೊತ್ತು ಲಲಿತಾ. ಎಲ್ಲಿ ಈ ಸತ್ಯ ಗೊತ್ತಾಗುತ್ತೋ ಅಂತ ಸುಮ್ಮನೆ ಮಲಗಿದ್ದೀನಿ. ಏನು ಸತ್ಯಮ್ಮ? ಏನಾಗಿದೆ ನಿಮಗೆ? ಲಲಿತಾ, ನಮ್ಮ ಜಾನು ತುಂಬ ಕಡಿಮೆಲಿದ್ದಾಳೆ. ಅವಳನ್ನು ಹುಡುಕಿ ಎಲ್ಲಿದ್ದಾಳೆ ಅಂತ ಕರ್ಕೊಂಡು ಬಂದೆ. ನಿನ್ನ ಜೊತೆಲ್ಲೇ ಇಟ್ಕೊಳಮ್ಮ. ಅವಳು ಯಾರ ಕಣ್ಣಿಗೂ ಬೀಳಿದ ಹಾಗೆ ಜೋಪಾನ ಮಾಡಮ್ಮ. ಅದರಲ್ಲೂ ಅವಳ ಗಂಡನ ಕಣ್ಣಿಗೆ ಬಿಡಬಾರ್ದಮ್ಮ. ಅವನು ಅವಳನ್ನು ಜೀವಂತ ಉಳಿಸಲ್ಲ.
ಮನುಷ್ಯ ರೂಪದಲ್ಲಿರೋ ರಾಕ್ಷಸ. ಅಮ್ಮ, ನೀವು ಜಯಂತ್ ಅವ್ರ ಬಗ್ಗೆ ಹೇಳ್ತಾ ಇದ್ದೀರಾ? ನೀನು ಜಯಂತನ ಬಗ್ಗೆ ಮಾತಾಡ್ತಿದ್ದಿದ್ದು ನಾನು ತಿಳ್ಕೊಂಡಮ್ಮ. ಅವನು ಸರಿ ಇಲ್ಲಮ್ಮ. ನಾನು ಈ ಪರಿಸ್ಥಿತಿಯಲ್ಲಿರೋದು ಅವನೇ ಕಾರಣ. ನಮ್ಮ ಜಾನುಗೆ ಚಿತ್ರಹಿಂಸೆ ಕೊಟ್ಟು ಮನೇಲಿ ಕೂಡಾಕೊಂಡಿದ್ನಮ್ಮ. ಅದನ್ನೆಲ್ಲ ಸಹಿಸ್ಕೊಳಕ್ಕಾಗದೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಲಮ್ಮ. ಅವಳ ಆಯುಷ್ಸು ಗಟ್ಟಿ ಇತ್ತೇನೋ, ಬದುಕ್ಬಿಟ್ಲು. ಆ ವಿಷಯ ಜಯಂತನಿಗೆ ಗೊತ್ತಾದರೆ ಅವಳನ್ನು ಬದುಕಿರೋದಕ್ಕೆ ಬಿಡಲ್ಲಮ್ಮ, ಬಿಡಲ್ಲ. ಮತ್ತೆ ಜಾನು ಅವನ ಕೈಗೆ ಏನಾದರೂ ಸಿಕ್ಕಾಕೊಂಡ್ಬಿಟ್ರೆ ನಾವ್ಯಾರು ನೋಡೋಕ್ಕಾಗಲ್ಲಮ್ಮ, ನೋಡೋಕ್ಕಾಗಲ್ಲ. ಜಾನುನ ಅಯ್ಯೋ ಸಾಯಿಸ ಬಿಡ್ತಾನಮ್ಮ. ಆ ರಾಕ್ಷಸನಿಗೆ ನನ್ನ ವಿಷಯ ಗೊತ್ತಾದರೆ ನನ್ನನ್ನು ಸಾಯಿಸ್ಬಿಡ್ತಾನಮ್ಮ ಅವನು. ಲಲಿತಾ, ನಮ್ಮ ಜಾನುನ ಬದುಕಿಸಮ್ಮ. ಅದಕ್ಕೆ ಆ ದೇವರು ನಿನ್ನನ್ನು ಕಳಿಸಿದ್ದಾನೆ. ಜಾನು ತುಂಬ ಒಳ್ಳೆ ಹುಡುಗಿಮ್ಮ. ಅವಳಿಂದ ಯಾರಿಗೂ ತೊಂದರೆ ಆಗೋಲ್ಲಮ್ಮ. ದಯವಿಟ್ಟು ಅವಳನ್ನು ಉಳಿಸಮ್ಮ. ನಿನಗೆ ಕೈ ಮುಗಿದು ಕೇಳ್ಕೊತೀನೋ, ಕೈ ಮುಗಿದು ಕೇಳ್ಕೊತೀನಿ. ಅಮ್ಮ, ನೀವು ದೊಡ್ಡವರು, ಹಾಗೆಲ್ಲ ನನಗೆ ಕೈ ಮುಗಿಬಾರ್ದು. ನಾನು ಬದುಕಿರೋವರೆಗೂ ಅವಳ ಜವಾಬ್ದಾರಿ ನಂದಮ್ಮ. ನಾನು ಅವಳನ್ನ ನೋಡ್ಕೋತೀನಿ. ನೀವೇನು ಯೋಚನೆ ಮಾಡಬೇಡಿಮ್ಮ. लक्ष्मी निवासा लक्ष्मी